ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ರಚನಾ ಗುಡಿಗಾರ್. ವೆಲ್ಕಮ್ ಟು ಆರೋಹಣ ಸ್ಟುಡಿಯೋಸ್. ಸೊ ವೀಕ್ಷಕರೇ, ಇವತ್ತಿನ ಟಾಪಿಕ್ ಆಫ್ ಡಿಸ್ಕಷನ್ ಅಂತ ಹೇಳಿದ್ರೆ ಪವರ್ ಆಫ್ ಡ್ರೆಸ್ಸಿಂಗ್. ಸೊ ರೈಟ್ ಡ್ರೆಸ್ಸಿಂಗ್ ನಮ್ಮ ಪರ್ಸನಾಲಿಟಿಗೆ ಹೇಗೆ ಇಂಪ್ಯಾಕ್ಟ್ ಮಾಡುತ್ತೆ ಅನ್ನೋ ಒಂದು ವಿಷಯದ ಬಗ್ಗೆ ಡಿಸ್ಕಸ್ ಮಾಡೋಣ. ವೀಕ್ಷಕರೇ, ನೀವು ಯಾವತ್ತಾದ್ರೂ ಗಮನಿಸಿದ್ದೀರಾ, ಯಾರಾದ್ರೂ ಡಾಕ್ಟರ್ ಅನ್ನ ಮೀಟ್ ಆಗ್ಬೇಕಾದ್ರೆ ನಿಮಗೆ ಅವರ ಬೇರೆ ಯಾವುದೇ ರೀತಿಯಾದಂತಹ ವಿಷಯಗಳ ಬಗ್ಗೆ ಗಮನ ಹೋಗಲ್ಲ. ಅವರ ನಾಲೆಡ್ಜ್ ಬಗ್ಗೆ ಗೌರವ ಬರುತ್ತೆ. ಅವರೊಬ್ರು ಡಾಕ್ಟರ್ ಅಂತ ಹೇಳಿ ರೆಸ್ಪೆಕ್ಟ್ ಮಾಡ್ತೀರಾ. ಅದೇ ಒಬ್ಬ ಪೊಲೀಸ್ ಆಫೀಸರ್ ಅವರ ಯೂನಿಫಾರ್ಮ್ ಅನ್ನ ನೋಡಿದ ತಕ್ಷಣ ಅವ್ರ ಮೇಲೆ ಇರುವಂತಹ ಘನತೆ, ಗಾಂಭೀರ್ಯ ಎಷ್ಟು ಡಬಲ್ ಆಗುತ್ತೆ ಅಲ್ವಾ? ಅದೇ ರೀತಿ ಒಬ್ಬ ಲಾಯರ್ ಅನ್ನ ಮೀಟ್ ಆದಾಗ್ಲೂ ಕೂಡ ಅಷ್ಟೇ ಯಾವ ರೀತಿಯಾದಂತಹ ರೆಸ್ಪೆಕ್ಟ್ ನಮಗೆ ಬರುತ್ತೆ. ಸೊ ಹಾಗಾಗಿ ಅವರು ಅವರ ಪ್ರೊಫೆಷನ್ ಅನ್ನ ತೋರಿಸ್ಕೊಳ್ಳೋದಕ್ಕೆ ಬೇಕಾಗಿ, ಅವರ ಪರ್ಸನಾಲಿಟಿಯನ್ನ ಪ್ರೆಸೆಂಟ್ ಮಾಡ್ಲಿಕ್ಕೆ ಬೇಕಾಗಿ ಅವರು ಹಾಕುವಂತಹ ಯೂನಿಫಾರ್ಮ್ ಇಂದ ನಮ್ಗೆ ಅದೆಷ್ಟೋ ಗೌರವ ಬರುತ್ತೆ. ಆ ಯೂನಿಫಾರ್ಮ್ಗೆ ಗೌರವ ಕೊಟ್ಟು ಅವರ ಪರ್ಸನಾಲಿಟಿಯನ್ನ ನಾವು ಜಡ್ಜ್ ಮಾಡ್ತೇವೆ. ಅದರ ಜೊತೆಗೆ ಅವರ ಪರ್ಸನಲ್ ವಿಷಯ ಅವೆಲ್ಲೂ ಮ್ಯಾಟರ್ ಆಗ್ಲಿಕ್ಕೆ ಹೋಗಲ್ಲ. ಅದು ಪವರ್ ಆಫ್ ಡ್ರೆಸ್ಸಿಂಗ್. ಸೊ ಹಾಗಿದ್ರೆ ನಿಮಗೆ ಯಾವುದೇ ಒಂದು ಒಕೇಶನ್ಗೆ ನೀವು ರೆಡಿ ಆಗ್ತಾ ಇದ್ದೀರಾ ಅಂತ ಹೇಳಿ ಆದ್ರೆ, ಮೇ ಬಿ ಒಂದು ಮದ್ವೆಗಿರ್ಬಹುದು, ಇಲ್ಲ ಯಾವ್ದಾದ್ರು ಒಂದು ಫ್ಯಾಮಿಲಿ ಕಾರ್ಯಕ್ರಮಕ್ಕಿರ್ಬಹುದು, ಇಲ್ಲ ಯಾವುದೋ ಒಂದು ಈವೆಂಟ್ ಇರ್ಬಹುದು, ಇಲ್ಲ ಇಂಟರ್ವ್ಯೂಗೆ ಹೋಗ್ಬೇಕಾದ್ರೆ ಇರ್ಬೋದು, ಎಷ್ಟು ಚೆನ್ನಾಗಿ ಟಿಪ್ ಟಾಪ್ ಆಗಿ ರೆಡಿ ಆಗ್ತೀವಿ ಅಲ್ವಾ? ಸೊ ಅಷ್ಟು ಚೆನ್ನಾಗಿ ರೆಡಿ ಆದಾಗ ಹ್ಯಾವ್ ಯು ಅಂಡರ್ಸ್ಟುಡ್, ಹ್ಯಾವ್ ಯು ಫೆಲ್ಟ್ ದಟ್ ಡಿಫ್ರೆನ್ಸ್? ಬಾಡಿ ಪೋಸ್ಚರ್ ಚೇಂಜ್ ಆಗುತ್ತೆ, ಇಲ್ಲ ನಮ್ಮ ಘನತೆ, ಗಾಂಭೀರ್ಯ ಎಲ್ಲ ಒಂದರಾಗಿ ಒಂದು ಬದಲಾಗ್ತಾ ಹೋಗುತ್ತೆ. ಆ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತಾ ಹೋಗುತ್ತೆ. ಅದೇ ನಾವೊಂದು ಲೇಡೀಸ್ಗೆ ನಾವೊಂದು ಸೀರೆ ಉಟ್ಟಾಗ ನಮ್ಮಲ್ಲಿ ಬರುವಂತಹ ಒಂದು ಗ್ರೇಸ್ ಇರ್ಬೋದು, ಆ ಫ್ಲೋ ಇರ್ಬೋದು, ಬಾಡಿ ಲ್ಯಾಂಗ್ವೇಜ್ ಇರ್ಬೋದು, ಆಟೋಮ್ಯಾಟಿಕ್ ಆಗಿ ಬದಲಾಗುತ್ತೆ. ಅದೇ ಒಂದು ಜೀನ್ಸ್ ಟಿ ಶರ್ಟ್ ಪ್ಯಾಂಟ್ ಹಾಕೊಳ್ತಾ ಇದೀವಿ ಅಂತ ಹೇಳಿ ಆದ್ರೆ ಅದರಲ್ಲಿ ನಮ್ಮ ಪರ್ಸನಾಲಿಟಿ ಬೇರೆ ತರನೇ ಫೀಚರ್ ಆಗ್ತಾ ಹೋಗುತ್ತೆ. ಅದೇ ಜೆಂಟ್ಸ್ಗೆ ಅಂತ ಹೇಳ್ಬೇಕಾದ್ರೆ, ನೀವೊಂದು ಪಂಚೆ ಹಾಕಿ ಒಂದು ಟ್ರೆಡಿಷನಲ್ ಲುಕ್ ಅಲ್ಲಿ ಇದ್ದಾಗ ನಿಮ್ಮ ಒಂದು ವಾಕಿಂಗ್ ಸ್ಟೈಲ್ ಇರ್ಬೋದು, ಇಲ್ಲ ನೀವು ಒಂದು ಪ್ಯಾಂಟ್ ಶರ್ಟ್ ಹಾಕೊಂಡಾಗಿರುವಂತಹ ವಾಕಿಂಗ್ ಸ್ಟೈಲ್ ಇರ್ಬೋದು, ಇಲ್ಲ ಫಾರ್ಮಲ್ಸ್ ಅಲ್ಲಿ ನಿಮ್ಮ ಫ್ಯಾಷನ್ ಸೆನ್ಸ್ ಮೇಲೆ ಡಿಪೆಂಡ್ ಆಗ್ತಾ ನೀವು ಹಾಕುವಂತಹ ಡ್ರೆಸ್ಸಿಂಗ್ ಏನಿದೆ ಅಲ್ಲ, ಇಟ್ ಈಸ್ ವೆರಿ ವೆರಿ ಇಂಪ್ಯಾಕ್ಟಿಂಗ್ ಯೋರ್ ಪರ್ಸನಾಲಿಟಿ. ಸೊ ಹಾಗಿರುವಾಗ ನಮ್ಮ ಪರ್ಸನಾಲಿಟಿಯನ್ನ ಪ್ರೆಸೆಂಟ್ ಮಾಡ್ಕೊಳ್ಳಿಕ್ಕೆ ಬೇಕಾಗಿ ನಾವು ರೈಟ್ ಡ್ರೆಸ್ಸಿಂಗ್ ಅನ್ನ ಮಾಡ್ಕೊಳ್ತಾ ಹೋದ್ರೆ, ನಾವು ಮಾತಾಡೋದಕ್ಕಿಂತ ಮುಂಚೆಯೇ ನಮ್ಮ ಡ್ರೆಸ್ಸಿಂಗ್ ಮಾತಾಡ್ತಾ ಹೋಗುತ್ತೆ. ಇತ್ತೀಚೆಗೆ ಈ ಟ್ರೆಂಡ್ ಅನ್ನುವಂಥದ್ದು ಏನಿದೆ ಈ ಫ್ಯಾಷನ್ ಇಂಡಸ್ಟ್ರಿಯಲ್ಲಿ, ಮೇ ಬಿ ಅದು 3 ತಿಂಗಳಿರುತ್ತೆ, ಹೆಚ್ಚಂದ್ರೆ 5 ತಿಂಗಳಿರುತ್ತೆ, ಆಮೇಲೆ ಡಿಸಪಿಯರ್ ಆಗುತ್ತೆ. ಸೊ ಹಾಗಿರುವಾಗ ನಾವು ಆ ಟ್ರೆಂಡ್ ಅಲ್ಲಿ ಇನ್ವೆಸ್ಟ್ ಮಾಡೋ ಬದಲು ಇನ್ವೆಸ್ಟ್ ಇನ್ ಅ ಕ್ವಾಲಿಟಿ ಕ್ಲೋದಿಂಗ್. ಮೇ ಬಿ ನೀವು ಒಂದು ಲಿಮಿಟೆಡ್ ಪೀಸೇ ಇಟ್ಕೊಳ್ಳಿ. ನೀವು ಒಂದು 10-15 ಜೊತೆ ಇಟ್ಕೊಳ್ಳೋ ಅಭ್ಯಾಸ ಇದೆ ಅಂತ ಹೇಳಿ ಆದ್ರೆ, ಹ್ಯಾವ್ ಅ ಲಿಮಿಟೆಡ್ ಕ್ವಾಲಿಟಿ ಪೀಸ್. ಫಾರ್ಮಲ್ ಆಗಿರುವಂಥದ್ದು ಇರ್ಬೋದು, ಇಲ್ಲ ನಿಮಗೆ ರಿಪೀಟ್ ಮಾಡುವಂಥದ್ದು ಏನಿದೆ ಅಲ್ಲ, ಆ ಬೇರೆ ಬೇರೆ ಮಿಕ್ಸ್ ಮ್ಯಾಚ್ ಮಾಡಿಕೊಂಡು ರಿಪೀಟ್ ಮಾಡಿ ನಿಮ್ಮ ಪರ್ಸನಾಲಿಟಿಯನ್ನ ಪ್ರೆಸೆಂಟ್ ಮಾಡ್ಕೊಳ್ಳಿಕ್ಕೆ ಎಷ್ಟು ಚೆನ್ನಾಗಿ ಡ್ರೆಸ್ ಮಾಡಕ್ಕಾಗುತ್ತಾ, ಆ ಒಂದು ಪವರ್ ಆಫ್ ಡ್ರೆಸ್ಸಿಂಗ್ ಇದೆ. ಇಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಅದನ್ನ ನಿಮ್ಮ ಬಾಡಿ ಸ್ಟೈಲ್ಗೆ, ನಿಮ್ಮ ಬಾಡಿ ಶೇಪ್ಗೆ ಸೂಟ್ ಆಗುವಂಥದ್ದು, ನಿಮ್ಮ ಪ್ರೊಫೆಷನ್ಗೆ ಸೂಟ್ ಆಗುವಂಥದ್ದು, ಇಲ್ಲ ನಿಮ್ಮ ಆ ಒಂದು ಇನ್ನರ್ ಪರ್ಸನಾಲಿಟಿಯನ್ನ ರಿಫ್ಲೆಕ್ಟ್ ಮಾಡುವಲ್ಲಿ ನಿಮ್ಮ ಒಂದು ಕ್ಲೋತಿಂಗ್ ಅನ್ನ ಇನ್ವೆಸ್ಟ್ ಮಾಡಿ. ಸೊ ಇಟ್ ಇಸ್ ವೆರಿ 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 ಪವರ್ಫುಲ್. ನೀವೊಂದು ತುಂಬಾ ಕ್ರೌಡೆಡ್ ಪ್ಲೇಸ್ಗೆ ಎಂಟರ್ ಆಗ್ತಾ ಇದ್ದೀರಾ ಅಂತ ಹೇಳಿ ಆದ್ರೆ, ಈವನ್ ಬಿಫೋರ್ ಜನ ನಿಮ್ಗೆ ಹ್ಯಾಂಡ್ ಶೇಕ್ ಕೊಡೋ ಮೊದಲೇ ಫಸ್ಟ್ ಇಂಪ್ರೆಷನ್ ಅಂತ ಏನ್ ಕ್ರಿಯೇಟ್ ಮಾಡುತ್ತಲ್ಲ, ದಾಟ್ ಈಸ್ ದ ಪವರ್ ಆಫ್ ಡ್ರೆಸ್ಸಿಂಗ್. ಹಾಗೆ ಒಕೇಶನ್ಗೆ ಬೇಕಾಗಿ ಡ್ರೆಸ್ಸಿಂಗ್ ಮಾಡೋದನ್ನು ಕಲೀರಿ. ಒಂದು ಇಂಟರ್ವ್ಯೂಗೆ ಹೋದಾಗ ಹೇಗಿರ್ಬೇಕು, ಇಲ್ಲ ಒಂದು ಮದ್ವೆಗೆ ಹೋದಾಗ, ಇಲ್ಲ ಫಾರ್ಮಲ್ ಇವೆಂಟ್ಗೆ, ಪಾರ್ಟಿಗೆ, ಅದಕ್ಕೆ ಬೇಕಾದ ಹಾಗೆ ಡ್ರೆಸ್ಸಿಂಗ್ ಮಾಡೋದನ್ನ ಕ್ಯೂರೇಟ್ ಮಾಡ್ಕೊಳ್ತಾ ಹೋಗಿ. ಹಾಗೆ ನಾವು ಮನೇಲಿ ಇರ್ಬೇಕಾದ್ರೆ ಎಷ್ಟೋ ಸಲ ನಾವು ಹೆಂಗೆಂಗೋ ಇದ್ಬಿಡ್ತೀವಿ. ಕೆದ್ರಿರೋ ಕೂದ್ಲಿರುತ್ತೆ, ಅದೇ ಒಂದು ಹಳೆ ಪೈಜಾಮ. ಸೊ ಅದರ ಬದಲಾಗಿ ಮನೆಯಲ್ಲಿರುವಾಗ ಕೂಡ ಅಷ್ಟೇ, ನಾವು ಹೊರಗಡೆ ಹೋದಾಗ ಬಾಕಿಯವರನ್ನ ಇಂಪ್ರೆಸ್ ಮಾಡ್ಲಿಕ್ಕೆ ಮಾತ್ರ ಅಲ್ಲ, ಅದ್ರ ಜೊತೆಗೆ ನಮಿಗೋಸ್ಕರ ನಾವು ಡ್ರೆಸ್ ಮಾಡೋದನ್ನ ಕಲಿಯೋಣ. ಸೊ ಮನೇಲಿ ಇರ್ಬೇಕಾದ್ರೂ ಅಷ್ಟೇ ಚೆನ್ನಾಗಿರುವಂತಹ ಒಂದು ಸೂಟೋ ಕಾರ್ಡ್ ಸೆಟ್ ಇನ್ವೆಸ್ಟ್ ಮಾಡಿ, ರಿಪೀಟ್ ಮಾಡಿ ಔಟ್ಫಿಟ್ ಅನ್ನ. ದರ್ ಇಸ್ ನೋ ಹಾರ್ಮ್ ಇನ್ ಇಟ್. ಸೊ ಇನ್ಸ್ಟೆಡ್ ಆಫ್ ಹಳೆ ಪೈಜಾಮ, ಅದೇ ಕಂಫರ್ಟ್ ಕೊಡುತ್ತೆ ಆಬ್ವಿಯಸ್ಲಿ, ಎಸ್, ಬಟ್ ಸ್ಟಿಲ್ ಇನ್ವೆಸ್ಟ್ ಇನ್ ಅ ಗುಡ್ ಕ್ವಾಲಿಟಿ ಕ್ಲೋದಿಂಗ್. ನಾವು ಮನೆಯಲ್ಲಿ ಇರ್ಬೇಕಾದ್ರೆ ಕೂಡ ಚೆನ್ನಾಗಿರುವ ಒಂದು ನೀಟಾಗಿ ಕೂದಲು ಬಚ್ಕೊಂಡು ನಮ್ಮನ್ನ ನಾವು ಮಿರರ್ ಅಲ್ಲಿ ನೋಡ್ಕೊಂಡ ತಕ್ಷಣ ಖುಷಿ ಆಗ್ಬಿಡ್ಬೇಕು. ಅಯ್ಯೋ, ನಮ್ಮ ಮುಖ ನೋಡ್ಕೊಂಡು ನಮ್ಗೆ ಬೇಜಾರಾಗೋ ತರ ಡ್ರೆಸ್ ಮಾಡ್ಕೊಳ್ತಾ ಹೋದ್ರೆ ಇಟ್ ವೋಂಟ್ ಲುಕ್ ಗುಡ್ ಅಲ್ವಾ? ಹಾಗಾಗಿ ಮನೇಲಿ ಇರ್ಬೇಕಾದ್ರೆ ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿ ನಮ್ಮನ್ನ ನಾವು ಪ್ರೆಸೆಂಟ್ ಮಾಡ್ಕೊಂಡು ಬ್ಯೂಟಿಫುಲ್ ಆಗಿ ಕಾಣಿಸುವಲ್ಲಿ ನಮ್ಮ ಪ್ರಯತ್ನ ಕೂಡ ಇರಲಿ. ಅದೇನಾಗುತ್ತೆ, ನಾವು ಪ್ರೈವೇಟ್ ಅಲ್ಲಿ ನಾವು ಏನು ಮಾಡ್ತಾ ಹೋಗ್ತೀವಲ್ಲ, ನಾವು ಒಬ್ಬೊಬ್ರು ಇದ್ದಾಗ, ಮನೇಲಿದ್ದಾಗ ಯಾವ ಹ್ಯಾಬಿಟ್ ಅನ್ನ ಇನ್ಕಲ್ಕೇಟ್ ಮಾಡ್ಕೊಳ್ತಾ ಹೋಗ್ತೇವಿ, ಅದು ಕೂಡ ಪಬ್ಲಿಕ್ ಅಲ್ಲಿ ಕಾಣಿಸ್ತಾ ಹೋಗುತ್ತೆ. ಆಲ್ಸೋ ಈ ಪವರ್ ಆಫ್ ಡ್ರೆಸ್ಸಿಂಗ್ ಅನ್ನ ಯಾವತ್ತೂ ನೆಗ್ಲೆಕ್ಟ್ ಮಾಡ್ಕೊಳ್ಲಿಕ್ಕೆ ಹೋಗ್ಬೇಡಿ. ಡ್ರೆಸ್ ರೈಟ್, ಡ್ರೆಸ್ ವೆಲ್, ಡ್ರೆಸ್ ಆಸ್ ಪರ್ ಯೋರ್ ಪರ್ಸನಾಲಿಟಿ. ಸೊ ಇದರಲ್ಲಿ ಸಿಗುವಂತಹ ಒಂದು ಚೇಂಜಸ್ ಇದೆ ಅಲ್ಲ, ಇಟ್ ಈಸ್ ವೆರಿ ವೆರಿ ಟ್ರೆಮೆಂಡಸ್. ಟ್ರೈ ಮಾಡಿ ನೋಡಿ. ಸೊ ಹೋಪ್ ದಿಸ್ ಎಪಿಸೋಡ್ ಹ್ಯಾಸ್ ಹೆಲ್ಪ್ ಯು. ದಿಸ್ ಇಸ್ ಮೀ ರಚನಾ ಗುಡಿಗಾರ್, ಸೈನಿಂಗ್ ಆಫ್. ಥ್ಯಾಂಕ್ ಯು.